ವಿದ್ಯಾರ್ಥಿಗಳೇ, ಬನ್ನಿ ಇವತ್ತು ವರ್ಲ್ಡ್ ಬ್ಯಾಂಕ್ ಹಾಗೂ ಭಾರತ ಕುರಿತು ಚರ್ಚೆಯನ್ನು ಮಾಡೋಣ. ಈ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ವರ್ಲ್ಡ್ ಬ್ಯಾಂಕ್ನ ಸಹಾಯಕ ಸಂಘಟನೆಗಳಾಗಿರುವಂಥ ಅಥವಾ ವರ್ಲ್ಡ್ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುವಂಥ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, ಮಲ್ಟಿ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ, ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಕುರಿತು ಚರ್ಚೆಯನ್ನು ಮಾಡೋಣ. ಈ ಉಪನ್ಯಾಸದಲ್ಲಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಕುರಿತು ಚರ್ಚೆಯನ್ನು ಮಾಡುತ್ತಿದ್ದೇವೆ. ಈ ಸಂಸ್ಥೆ ವಿಶ್ವ ಬ್ಯಾಂಕಿನ ಒಂದು ಸಹಾಯಕ ಅಥವಾ ಸಂಯುಕ್ತ ಘಟಕವಾಗಿದೆ. ಈ ಸಂಸ್ಥೆಯ ಸ್ಥಾಪನೆ ಸೆಪ್ಟೆಂಬರ್ 24, 1960ರಲ್ಲಿ ಆದದ್ದನ್ನು ನಾವಿಲ್ಲಿ ಕಾಣಬಹುದು. ಈ ಸಂಸ್ಥೆ ಹೇಗೆ ಹುಟ್ಟಿತು ಎಂಬುದಕ್ಕೆ ಭಾರತದ ಆರ್ಥಿಕ ವ್ಯವಸ್ಥೆಯ ನಂಟು ಸಹ ಇದೆ. 1959ರಲ್ಲಿ ಅಮೆರಿಕಾದ ಖಜಾನೆ ಇಲಾಖೆಯ ಒಂದು ಸಲಹೆಯ ಮೇರೆಗೆ ಈ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘಟನೆಯ ಸ್ಥಾಪನೆ ಆದದ್ದನ್ನು ನಾವು ಕಾಣ್ತೇವೆ. 1959ರಲ್ಲಿ 14 ರಾಷ್ಟ್ರಗಳೊಂದಿಗೆ ಭಾರತದಲ್ಲಿ ಒಂದು ಶೃಂಗಸಭೆ ನಡೆಯುತ್ತದೆ. ಆ ಶೃಂಗಸಭೆಯಲ್ಲಿ ವರ್ಲ್ಡ್ ಬ್ಯಾಂಕಿನಲ್ಲಿ ಬಡ ರಾಷ್ಟ್ರ ಹಾಗೂ ಹಿಂದುಳಿದ ರಾಷ್ಟ್ರಗಳಿಗೆ ವಿಶೇಷವಾಗಿರುವಂತಹ ಆರ್ಥಿಕ ಸಹಾಯವನ್ನು ನೀಡುವಂತಹ ಒಂದು ಸಂಘಟನೆ ಇರಬೇಕು ಎಂಬ ಅಭಿಪ್ರಾಯವನ್ನು ಹೊಮ್ಮಲಾಯಿತು. ಆ ಒಂದು ಅಭಿಪ್ರಾಯದ ಮೇರೆಗೆ 24 ಸೆಪ್ಟೆಂಬರ್ 1960ರಂದು IDA ಅಥವಾ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘಟನೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಸ್ಥಾಪನೆ ಆದದ್ದನ್ನು ನಾವಿಲ್ಲಿ ನೋಡಬಹುದು. ಪ್ರಾರಂಭಿಕ ಹಂತದಲ್ಲಿ IDAನ 15 ಸದಸ್ಯರುಗಳು ಆಗಿದ್ದರು. ತದನಂತರ IDA ಕಾರ್ಯಾರಂಭ ಮಾಡಿದ 8 ತಿಂಗಳಲ್ಲಿಯೇ ಸದಸ್ಯದ ಸಂಖ್ಯೆ 51ಕ್ಕೆ ಏರಿತ್ತು. ಆ 51 ಸದಸ್ಯರ ಆರ್ಥಿಕ ನಿಧಿಗಳ ಮುಖಾಂತರ, ಬಂಡವಾಳದ ಕೊಡುಗೆ ಮುಖಾಂತರ IDA ಒಟ್ಟು ಬಂಡವಾಳದ ಪರಿಮಾಣ $101 ಮಿಲಿಯನ್ ಇದ್ದದ್ದನ್ನು ಇಲ್ಲಿ ನೋಡಬಹುದು. ಇಷ್ಟಾದ ನಂತರ IDA ಯಾವ ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಬೇಕು, ಅಂದರೆ IDA ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ನೀಡುವಾಗ ಯಾವ ಕ್ಷೇತ್ರವನ್ನು ಮುಂದಿಟ್ಟುಕೊಂಡು, ಯಾವ ಕ್ಷೇತ್ರಗಳ ಆದ್ಯತೆಯನ್ನು ಮುಂದಿಟ್ಟುಕೊಂಡು ಧನದ ಸಹಾಯವನ್ನು ಮಾಡುವುದು ಅನ್ನುವುದು IDA ಆದ್ಯತೆಯ ಕಾರ್ಯಕ್ಷೇತ್ರಗಳು ತಿಳಿಸಿಕೊಡ್ತವೆ. ಅಂದರೆ ಆಯಾ ಆರ್ಥಿಕ ಕ್ಷೇತ್ರದಲ್ಲಿ ಸಮರ್ಪಕ ಆರ್ಥಿಕ ನೀತಿಗಳು ಇದೆಯೂ ಇಲ್ಲವೋ, ಅಂದರೆ ಜಾಗತಿಕ ಮಟ್ಟದಲ್ಲಿ ಆ ಆರ್ಥಿಕ ನೀತಿಗಳ ಮನ್ನಣೆ ಹಾಗೂ ಆರ್ಥಿಕ ಸುಧಾರಣೆ, ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವಂಥ ನೀತಿಗಳು ಇರಬೇಕು ಎಂಬುದು IDAನ ಆದ್ಯತೆ ಇರುತ್ತದೆ. ಆ ಆರ್ಥಿಕ ನೀತಿಗಳ ಮುಖಾಂತರ ಆಯಾ ದೇಶಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ, ಖಾಸಗಿ ವ್ಯವಹಾರದ ಅಭಿವೃದ್ಧಿ ಹಾಗೂ ಅಭಿವೃದ್ಧಿ ಪಡೆಯುತ್ತಿರುವಾಗ ಪರಿಸರದ ಸುಸ್ಥಿರತೆ ಕಾಪಾಡುವಲ್ಲಿ ಒಂದು ದೇಶ ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡುತ್ತಿದೆ ಅನ್ನುವುದು ತನ್ನ ಆದ್ಯತೆಯಲ್ಲಿ ಇಟ್ಟುಕೊಂಡಿರುತ್ತದೆ. ಕೇವಲ ಆರ್ಥಿಕ ಅಭಿವೃದ್ಧಿಯಲ್ಲದೆ IDA ಒಂದು ದೇಶದ ಸಾಮಾಜಿಕ ಅಭಿವೃದ್ಧಿಗೂ ಸಹ ಆದ್ಯತೆಯನ್ನು ನೀಡುತ್ತದೆ, ವಿಶೇಷವಾಗಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ. ಇದರ ಜೊತೆಗೆ ಯಾವ ದೇಶಕ್ಕೆ IDA ಸಹಾಯವನ್ನು ನೀಡುತ್ತಾ ಇದೆಯೋ ಆ ದೇಶದ ಸಾಲವನ್ನು ಮರುಪಾವತಿ ಮಾಡುವ ಸಾಮರ್ಥ್ಯ ಹಾಗೂ ಆ ದೇಶದಲ್ಲಿ ಇರುವಂಥ ಸಾರ್ವಜನಿಕ ಸಂಸ್ಥೆಗಳು ಸಾರ್ವಜನಿಕ ಸಂಪನ್ಮೂಲಗಳ ಯಾವ ರೀತಿಯಾಗಿರ್ತಕ್ಕಂಥ ನಿರ್ವಹಣೆಯ ಹೊಣೆಗಾರಿಕೆಯನ್ನು ಹೊಂದಿವೆ ಅನ್ನುವುದು ಸಹ ಪರಿಗಣನೆಯಲ್ಲಿ ತೆಗೆದುಕೊಳ್ಳುತ್ತದೆ. ಜೊತೆಗೆ ಯಾವ ರಾಷ್ಟ್ರದಲ್ಲಿ ನಾಗರಿಕ ಘರ್ಷಣೆ ಆಗ್ತಾ ಇದೆಯೋ, ಅಂದರೆ ಸಶಸ್ತ್ರವಾಗಿರ್ತಕ್ಕಂಥ ಘರ್ಷಣೆಯ ಕಾರಣದಿಂದಾಗಿ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಕಾರಣದಿಂದಾಗಿ ಸಾಮಾಜಿಕ ಹಾಗೂ ಆರ್ಥಿಕ ಮೂಲಸೌಕರ್ಯಗಳು ಒಂದು ವೇಳೆ ವಿಧ್ವಂಸವಾದರೆ ಅವುಗಳ ಪುನರ್ರಚನೆ ಹಾಗೂ ಪುನರ್ನಿರ್ಮಾಣ ಉದ್ದೇಶಕ್ಕಾಗಿ IDA ಸಹಾಯವನ್ನು ನೀಡುತ್ತದೆ. ಇದಲ್ಲದೆ IDAನ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಆದ್ಯತಾ ಕ್ಷೇತ್ರವೇನೆಂದರೆ ಆಯಾ ಆರ್ಥಿಕ ವ್ಯವಸ್ಥೆಗಳಲ್ಲಿ ವ್ಯಾಪಾರಕ್ಕೆ ಉತ್ತೇಜನವನ್ನು ನೀಡುವುದು ಹಾಗೂ
ಅಂಥ ದೇಶಗಳಲ್ಲಿ ಅಥವಾ ಪ್ರಪಂಚದ ಯಾವುದಾದರೂ ಒಂದು ಭೂಭಾಗದಲ್ಲಿ ದೇಶಗಳ ನಡುವಿನ ಆರ್ಥಿಕ ಪ್ರದೇಶದ ಏಕೀಕರಣಕ್ಕೆ ಸಹ IDA ಆದ್ಯತೆಯನ್ನು ನೀಡುತ್ತದೆ. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಆದ್ಯತೆಯನ್ನು ಮುಂದಿಟ್ಟುಕೊಂಡು ಆಯಾ ರಾಷ್ಟ್ರಗಳಿಗೆ IDA ಸಹಾಯವನ್ನು ನೀಡುತ್ತದೆ. ಇದಲ್ಲದೆ ಒಂದು ದೇಶಕ್ಕೆ ಸಾಲ ತೆಗೆದುಕೊಂಡ ನಂತರ ಮರುಪಾವತಿ ಮಾಡುವಂಥದ್ದು ಕಷ್ಟವಾಗುತ್ತದೆ. ಅಂಥ ಸಂದರ್ಭದಲ್ಲಿ ಯಾವ ರಾಷ್ಟ್ರಕ್ಕೆ ಸಾಲವನ್ನು ಪಡೆದು ಮರುಪಾವತಿಯನ್ನು ಮಾಡುವಲ್ಲಿ ಸಂಕಷ್ಟಕರ ಅನುಭವವಾಗ್ತಾ ಇದೆಯೋ ಅಂಥ ರಾಷ್ಟ್ರಕ್ಕೆ ಸಹ IDA ಸಾಲವನ್ನು ನೀಡುವಂತಹ ಆದ್ಯತೆಯನ್ನು ಮುಂದಿಟ್ಟಿದೆ. ಈಗ ನಾವು ನೋಡೋಣ ಹೇಗೆ IDAಗೆ ನಿಧಿಯ ಪೂರೈಕೆ ಆಗುತ್ತದೆ, ಅಂದರೆ IDAಗೆ ಬಂಡವಾಳದ ಮೂಲ ಯಾವುದು ಎಂದು. ಈಗಾಗಲೇ ನಿಮಗೆ ತಿಳಿಸಿರುವಂತೆ IDAನಲ್ಲಿ ಸಾಕಷ್ಟು ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿದ್ದಾರೆ. ಪ್ರಸ್ತುತ ಸನ್ನಿವೇಶದಲ್ಲಿ 178 ರಾಷ್ಟ್ರಗಳು IDA ಸದಸ್ಯತ್ವವನ್ನು ಹೊಂದಿದ್ದಾರೆ. ಈ ಎಲ್ಲ ಸದಸ್ಯರು IDAಗೆ ಹಣಕಾಸಿನ ನೆರವು ಅಥವಾ ಅನುದಾನವನ್ನು ನೀಡುತ್ತಾರೆ. ಈ ಅನುದಾನದ ಒಟ್ಟು ಶೇಖರಣೆಯೇ IDA ನಿಧಿಯ ಮೂಲವಾಗಿರುತ್ತದೆ. ಇದಲ್ಲದೆ ಆಯಾ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳಿಗೂ ಸಹ IDAನಲ್ಲಿ ಹೂಡಿಕೆಯನ್ನು ಮಾಡುವಂತಹ ಅವಕಾಶವನ್ನು ನೀಡುತ್ತದೆ. ಇದರಿಂದ ಆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು IDAನಲ್ಲಿ ಹೂಡಿಕೆಯನ್ನು ಮಾಡಿ ಅಲ್ಪ ಆದಾಯವನ್ನು ಗಳಿಸುವಂಥ ಅವಕಾಶವನ್ನು ಸಹ ಗಳಿಸಿಕೊಂಡಿರ್ತಾರೆ. ಸಾಲ ನೀಡುತ್ತದೆ ಅನ್ನೋದು ಅಂದರೆ IDAನಿಂದ ಧನದ ಸಹಾಯವನ್ನು ಪಡಿಬೇಕಾದರೆ ಧನ ಸಹಾಯ ಪಡೆಯುವಂತಹ ರಾಷ್ಟ್ರದಲ್ಲಿ ತಲಾ ಆದಾಯ ವಾರ್ಷಿಕವಾಗಿ $1,175 ಕಡಿಮೆ ಇರಬೇಕು. ಈ ರೀತಿ ತಲಾ ಆದಾಯ ಇದ್ದಾಗ ಮಾತ್ರ IDA ಮುಖಾಂತರ ಒಂದು ರಾಷ್ಟ್ರ ಸಾಲವನ್ನು ಪಡೆಯಲಿಕ್ಕೆ ಅರ್ಹತೆಯನ್ನು ಪಡೆಯುತ್ತದೆ. ಇದಲ್ಲದೆ ಒಂದು ರಾಷ್ಟ್ರಕ್ಕೆ ಸಾಲದ ಅವಶ್ಯಕತೆ ಇದ್ದಾಗ ಆ ರಾಷ್ಟ್ರ ಮಾರುಕಟ್ಟೆಯಲ್ಲಿ ಇರುವಂತಹ ಬಡ್ಡಿಯನ್ನು ಸಹ ನೀಡುವಂಥ ಸಾಮರ್ಥ್ಯವಿರದಿದ್ದರೆ ಅಂತಹ ಸಂದರ್ಭದಲ್ಲಿ IDA ಸಂಸ್ಥೆಯಿಂದ ಸಾಲವನ್ನು ಪಡೆಯಬಹುದು. ಇದಲ್ಲದೆ ಸಾಕಷ್ಟು ರಾಷ್ಟ್ರಗಳಿಗೆ IDA ರಿಯಾಯಿತಿ ದರದಲ್ಲಿ ಧನ ಸಹಾಯವನ್ನು ಮಾಡುತ್ತದೆ. ಅಂದರೆ ಯಾವ ರಾಷ್ಟ್ರಕ್ಕೆ ರಿಯಾಯಿತಿ ದರದಲ್ಲಿ ಧನದ ಸಹಾಯದ ಅವಶ್ಯಕತೆವಿದೆಯೋ, ಅಂದರೆ ಸಾಲವನ್ನು ತೆಗೆದುಕೊಂಡು ಮಾರುಕಟ್ಟೆಯ ದರದಲ್ಲಿ ಬಡ್ಡಿ ದರವನ್ನು ನೀಡಲಿಕ್ಕೂ ಸಹ ಸಾಧ್ಯವಾಗದೇ ಇರುವಂತಹ ಹಾಗೂ ರಿಯಾಯಿತಿ ಆಧಾರದ ಮೇಲೆ, ಅಂದರೆ ಬಡತನ ನಿರ್ಮೂಲನ ಮಾಡುವ, ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಹಾಗೂ ನಿರುದ್ಯೋಗದ ದರವನ್ನು ಕಡಿಮೆ ಮಾಡುವಂತಹ ಕಾಮಗಾರಿಗಳಿಗೆ ಸಾಲವನ್ನು ಬೇಡಿದಾಗ ಇಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಹ IDA ಸಹಾಯವನ್ನು ನೀಡುತ್ತದೆ. ಇದರೊಂದಿಗೆ ಯಾವ ದೇಶ ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಪಡೆಯುತ್ತದೆಯೋ ಆ ಉದ್ದೇಶವನ್ನು ಈಡೇರಿಸುವಾಗ ಬಡತನದ ಇಳಿಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಮಾನದಂಡವನ್ನು ಅದು ಮುಂದಿಟ್ಟುಕೊಳ್ಳುತ್ತದೆ. ಈ ಮಾನದಂಡದ ಆಧಾರದ ಮೇಲೆಯೂ ಸಹ IDA ಧನದ ಸಹಾಯವನ್ನು ಮಾಡುತ್ತದೆ. ಅಂದರೆ ಇವೆಲ್ಲ ಷರತ್ತುಗಳು ಯಾವ ದೇಶಗಳು ಪೂರ್ಣಗೊಳಿಸುತ್ತವೆಯೋ ಅಂತಹ ದೇಶಗಳಿಗೆ ಮಾತ್ರ IDA ಸಹಾಯವನ್ನು ನೀಡುತ್ತದೆ. ಅಂದರೆ ಇದರಿಂದ ನಿಮಗೆ ಗೊತ್ತಾಗಬಹುದು, IDA ಬಹುತೇಕ ಕೇವಲ ಅಭಿವೃದ್ಧಿಯನ್ನು ಹೊಂದುತ್ತಿರುವ ಅಥವಾ ಕಡು ಬಡತನವನ್ನು ಅನುಭವಿಸುತ್ತಿರುವಂತಹ ರಾಷ್ಟ್ರಗಳಿಗೆ ಹೆಚ್ಚಾಗಿ ಧನದ ಸಹಾಯವನ್ನು ನೀಡುತ್ತದೆ. ಇಲ್ಲಿ ಭಾರತಕ್ಕೆ IDA ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆ ನೀಡಿದೆ ಅನ್ನೋದನ್ನು ನಾವು ಕಾಣಬಹುದು. IDA ಹಾಗೂ ಭಾರತದ ನಡುವಿನ ಸಂಬಂಧ 1960ರಿಂದ ಪ್ರಾರಂಭವಾಗುತ್ತದೆ. ಪ್ರಾರಂಭಿಕ ಹಂತದಲ್ಲಿ ಭಾರತಕ್ಕೆ IDA ನೀಡಿರ್ತಕ್ಕಂಥ ಧನ ಸಹಾಯದಿಂದ ಭಾರತದ ಕಲ್ಕತ್ತಾ, ಬಾಂಬೆ ಹಾಗೂ ಮದ್ರಾಸ್ನಲ್ಲಿರುವಂತಹ ಬಂದರುಗಳ ವಿಸ್ತಾರದಲ್ಲಿ ಅದರ ಉಪಯೋಗವಾಯಿತು. ತದನಂತರ ರೈಲ್ವೆಯ ಸರಕು ಸಾಗಾಣಿಕೆ ಸಾಮರ್ಥ್ಯವನ್ನು ವಿಸ್ತಾರ ಮಾಡುವ ಉದ್ದೇಶಕ್ಕಾಗಿ ಭಾರತಕ್ಕೆ IDA ಸಾಲ ನೀಡಿದ್ದನ್ನು ನಾವು ಕಾಣ್ತೇವೆ. ಇದಲ್ಲದೆ ದುರ್ಗಾಪುರ್, ಕೊಯ್ನಾ ಹಾಗೂ ಕೋರ್ಬಾದಲ್ಲಿ ವಿದ್ಯುತ್ ಶಕ್ತಿ ಘಟಕಗಳ ಸ್ಥಾಪನೆ ಉದ್ದೇಶಕ್ಕಾಗಿ ಭಾರತ IDAದಿಂದ ಬಂಡವಾಳವನ್ನು ಪಡೆದಿದೆ. ಇದರ ಜೊತೆಗೆ ಪಂಜಾಬ್ನಲ್ಲಿ ಹಾಗೂ ಉತ್ತರ ಭಾರತದ ಬೇರೆ ಬೇರೆ ಪ್ರದೇಶದಿಂದ
ಹಾಯ್ದು ಹೋಗುವಂತಹ ಬಯಾಸ್ ಹಾಗೂ ಸತ್ಲೇಜ್ ನದಿಗಳ ಮೇಲೆ ಜಲಾಶಯ ಹಾಗೂ ಕಾಲುವೆಗಳ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ IDA ಹಣದ ಸಹಾಯವನ್ನು ನೀಡಿದೆ. ಇದರೊಂದಿಗೆ ರಾಜಸ್ಥಾನದಲ್ಲಿ ಮುಖ್ಯವಾಗಿರ್ತಕ್ಕಂಥ ನೀರಾವರಿ ಒಂದು ಯೋಜನೆ ಪ್ರಾರಂಭವಾಯಿತು. ಅಲ್ಲಿ ಆ ಪ್ರದೇಶದಲ್ಲಿ ಮರಳು ಭೂಮಿ ಇರುವುದು ಜಾಸ್ತಿ. ಅಂಥ ಮರಳು ಭೂಮಿಯಲ್ಲಿಯೂ ಸಹ ಕಾಲುವೆಗಳ ನಿರ್ಮಾಣ ಮಾಡಲಿಕ್ಕೆ IDA ಸಹಾಯವನ್ನು ನೀಡಿದೆ. ಇನ್ನು ಭಾರತದ ಮುಖ್ಯವಾಗಿರ್ತಕ್ಕಂಥ 2 ಕ್ರಾಂತಿಗಳಿಗೆ, ಹಸಿರು ಕ್ರಾಂತಿ ಹಾಗೂ ಶ್ವೇತ ಕ್ರಾಂತಿಗಳಿಗೆ IDA ತನ್ನ ಸಹಾಯ ಹಸ್ತವನ್ನು ನೀಡಿದೆ. ಅಂದರೆ IDA ಮುಖಾಂತರ ಪಡೆದ ಬಂಡವಾಳ ಹಾಗೂ ತಂತ್ರಜ್ಞಾನದ ಸಹಾಯದಿಂದ ನಾವು ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯ ಪ್ರಸಾರ ವಿಸ್ತಾರ ಮಾಡಲಿಕ್ಕೆ ಸಾಧ್ಯವಾಯಿತು. ಜೊತೆಗೆ ಹಾಲಿನ ಉತ್ಪಾದನೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಹೆಚ್ಚಳವನ್ನು ಮಾಡಲಿಕ್ಕೂ ಸಹ ಸಹಾಯವಾಯಿತು. ಇದಕ್ಕೆ ನಾವು ಶ್ವೇತ ಕ್ರಾಂತಿ ಅಂತ ಕರಿತೇವೆ. ಇವೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ IDA ಭಾರತಕ್ಕೆ ಸಹಾಯ ನೀಡಿದೆ. ಯಾವ ಯಾವ ರೀತಿಯಲ್ಲಿ ಯಾವ ಕಾಮಗಾರಿಗಳಿಗೋಸ್ಕರ IDA ಸಹಾಯವನ್ನು ನೀಡಿದೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಒಟ್ಟು ಕಾಮಗಾರಿಗಳು IDA ಅನುದಾನದಿಂದ ಅನುಷ್ಠಾನಗೊಳಿಸಿದ ಸಂಖ್ಯೆ ಎಂದರೆ 403. ಈ ಕಾಮಗಾರಿಗಳು ಕೃಷಿ, ಶಿಕ್ಷಣ, ಆಡಳಿತ, ಗ್ರಾಮೀಣ ನೀರು ಸರಬರಾಜು ಹಾಗೂ ಶೌಚಾಲಯ, ಆರೋಗ್ಯ, ಗ್ರಾಮೀಣ ಜೀವನ ನಿರ್ವಹಣೆ, ಗ್ರಾಮೀಣ ರಸ್ತೆ ಹಾಗೂ ಇನ್ನಿತರ ಸಾಮಾಜಿಕ ಹಾಗೂ ಆರ್ಥಿಕ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಇವೆಲ್ಲ ಕಾಮಗಾರಿಗಳಿಗೆ IDA ಸಹಾಯವನ್ನು ನೀಡಿದೆ. 1960ರಿಂದ 2019ನೇ ಅವಧಿಯಲ್ಲಿ IDA ಭಾರತಕ್ಕೆ ನೀಡಿದ ಒಟ್ಟು ಅನುದಾನದ ಪರಿಮಾಣ $46.7 ಶತಕೋಟಿ. ಇಲ್ಲಿ ಕಾಣಬಹುದು. ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಸಹಾಯಧನವನ್ನು ನೀಡಿದೆ, 14.2 ಶತಕೋಟಿದಷ್ಟು. ನಂತರ ಸಾಮಾಜಿಕ ಹಾಗೂ ಆರ್ಥಿಕ ಮೂಲಸೌಕರ್ಯಗಳಿಗೆ 12.0 ಶತಕೋಟಿದಷ್ಟು. ತದನಂತರ ಶಿಕ್ಷಣ, ಗ್ರಾಮೀಣ ನೀರು ಸರಬರಾಜು ಹಾಗೂ ಶೌಚಾಲಯ, ಆರೋಗ್ಯ, ಆಡಳಿತ ಹಾಗೂ ಗ್ರಾಮೀಣ ಜೀವನ ನಿರ್ವಹಣೆ ಹಾಗೂ ಗ್ರಾಮೀಣ ರಸ್ತೆ ಕ್ರಮೇಣವಾಗಿ ಧನ ಸಹಾಯವನ್ನು ನೀಡಿದ್ದನ್ನು ನಾವು ಕಾಣ್ತೀವಿ. ಹೀಗೆ ನಾವು ಸವಿಸ್ತಾರವಾಗಿ ನೋಡಿದಾಗ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೇವಲ ಆರ್ಥಿಕ ಅಭಿವೃದ್ಧಿಯಲ್ಲ, ಸಾಮಾಜಿಕ ಅಭಿವೃದ್ಧಿ ಹಾಗೂ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮೂಲಭೂತ ಸೌಕರ್ಯಗಳಿಗೂ ಸಹ IDA ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿ ಧನ ಸಹಾಯ ನೀಡಿದ್ದನ್ನು ನಾವು ಈ ಅಂಕಿ ಅಂಶದಿಂದ ಕಾಣಬಹುದು. ಹೀಗೆ ಭಾರತದ ಅಭಿವೃದ್ಧಿಯಲ್ಲಿ ವಿಶ್ವ ಬ್ಯಾಂಕಿನ ನೆರವು ಸಾಕಷ್ಟು ಇರುವುದನ್ನು ನಾವು ಕಾಣ್ತೇವೆ. 1 ದಶಕದ ಅಥವಾ 2 ದಶಕದ ಹಿಂದೆ ಭಾರತದ ಒಂದು ಮುಖ್ಯವಾಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ ಏನು ಅಂತ ಪ್ರಶ್ನೆ ಕೇಳಿದರೆ ಆ ಒಂದು ಪ್ರಶ್ನೆಗೆ ಉತ್ತರ ಬರುವುದು ಬಂಡವಾಳದ ಕೊರತೆ ಎಂದು. ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಈ ಬಂಡವಾಳದ ಕೊರತೆಯನ್ನು ಕಡಿಮೆ ಮಾಡುವಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಾಕಷ್ಟು ಸಹಾಯವನ್ನು ನೀಡಿದೆ ಅನ್ನೋದು ಇಲ್ಲಿ ಸ್ಮರಿಸಬಹುದು. ಇದು ಭಾರತ ಹಾಗೂ IDA ಕುರಿತು ಉಪನ್ಯಾಸವಿತ್ತು. ಮುಂದಿನ ಉಪನ್ಯಾಸದಲ್ಲಿ ಭಾರತ ಹಾಗೂ IFC ಬಗ್ಗೆ ಚರ್ಚೆಯನ್ನು ಮಾಡಲಾಗುವುದು. ಧನ್ಯವಾದಗಳು.